ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಒಮ್ಮತಕ್ಕೆ ಬಾರದಂತ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ದಲಿತ ಸಂಘಟನೆಯ ಮುಖಂಡರು ಘೋಷಣೆ ಕೂಗ್ತಾ ಹೊರಗಡೆ ಬಂದರು. ಇದಾದ ನಂತರ ಆರ್ಎಸ್ಎಸ್ ಮುಖಂಡರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಶಾಂತಿ ಸಭೆಗೆ ರೌಡಿ ಶೀಟರ್ಗಳನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಖರ್ಗೆ ಗೂಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಮೂಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಆರ್ಎಸ್ಎಸ್ ಮುಖಂಡ ಅಂಬಾರಾಯ್ ಅಷ್ಟಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭೀಮ್ ಆರ್ಮಿ ಆರ್ಎಸ್ಎಸ್ ಪರೇಡ್ ದಿನವೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಲಾಠಿ ಭಗವಾ ಧ್ವಜ ಬಿಟ್ಟು ಪರೇಡ್ಗೆ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು. ನಾವು ಲಾಠಿ ಹಿಡಿದು ಪರೇಡ್ಗೆ ಮನವಿಯನ್ನ ಮಾಡ್ತಾ ಇದ್ವಿ, ಆಗ ತಾವೇ ಅಶಾಂತಿ ಸೃಷ್ಟಿಸಿ ಸಭೆಯಿಂದ ಹೊರ ಬಂದ್ರು ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಪೀಸ್ ಕಮಿಟಿ ಮೀಟಿಂಗಿಗೆ ಎಂಥವ್ರಿಗೆ ಕರಿಬೇಕು? ಅನುಭವ ಉಳ್ಳವರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸ್ಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರೆ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರೆ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದು ಕೇಳ್ತೀವಿ ಅಂತೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡಿರಿ ಅಂತೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ಕೆ ಬಂದರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳಬೇಕಾಗಿಲ್ಲ, ನಮಗೆ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗೆ ನಿರ್ದೇಶನ ಕೊಟ್ಟರೆ ನಾವು ಮಾಡ್ತೀವಿ. ನೀವು ಯಾರು ಹೇಳೋರು? ನೀವು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದು ಏನಿದ್ರು ವಾದ. ಒಂದು. ಎರಡನೇದು, ಮಾತೆತ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಇದ್ದೀವಿ ಅಂತ ಹೇಳ್ಕೊತಾರ. ದಲಿತ ಸಂಘಟನೆಗಳು ನೀಲಾ ಜೆಂಡಾ ಅಂತ ಹೇಳ್ತಾರ. ಇವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸಭೆಯಲ್ಲಿ ಯಾರು ಅಶಾಂತಿಯನ್ನ ಮೂಡಿಸಿದ್ದು ಈಗ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ, ವಾಟ್ ನೆಕ್ಸ್ಟ್ ಹಾಗಾದ್ರೆ? ನಾಗೇಂದ್ರ ಬಾಬು, ಇವತ್ತು ಏನು ಕಲಬುರಗಿಯ ಚಿತ್ತಾಪುರದಲ್ಲಿ ಏನು RSSನ ಪಥಸಂಚಲನ ನಡೆಸುವ ಸಂಬಂಧಪಟ್ಟಂಗೆ ಇವತ್ತು ಹೈಕೋರ್ಟ್ನ ಸೂಚನೆಯಂತೆ ಇವತ್ತು ಕಲಬುರಗಿ ಜಿಲ್ಲಾಡಳಿತದಲ್ಲಿ ಏನು ಶಾಂತಿ ಸಭೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ಈ ಒಂದು ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡದೇ ಇರೋ ಕಾರಣಕ್ಕಾಗಿ ಏನು ದಲಿತ ಸಂಘಟನೆಗಳಂತಂದ್ರೆ ಭೀಮ್ ಆರ್ಮಿ ಆಗಿರ್ಬೋದು, ಮತ್ತೆ ವಿವಿಧ ಸಂಘಟನೆಗಳು ಏನಿದ್ವಲ್ಲ ಇವೆಲ್ಲ ಸಂಘಟನೆಗಳು ಕೂಡ ಘೋಷಣೆಯನ್ನ ಕೂಗ್ತಾ ಹೊರ ಬಂದರು. ಯಾಕಂತಂದ್ರೆ ಈ ಒಂದು ಸಭೆಯಲ್ಲಿ, ಈ ಒಂದು ಶಾಂತಿ ಸಭೆಯಲ್ಲಿ ಏನು ದಲಿತ ಸಂಘಟನೆಗಳು ಏನಿದ್ವು ಇವು RSSನವರಿಗೆ ಜಿಲ್ಲಾಡಳಿತ ಮಾಹಿತಿಯನ್ನು ಪಡಿತಾ ಇರುವಂತ ಸಂದರ್ಭದಲ್ಲಿ ಅವರಿಗೇನು RSSನವರು ಲಾಠಿ ಮತ್ತು ಆ ಲಾಠಿಯನ್ನ ಬಿಟ್ಟು ಏನು ರಾಷ್ಟ್ರಧ್ವಜ ಜೊತೆಗೆ ಮತ್ತು ಸಂವಿಧಾನದ ಪೀಠಿಕೆಯನ್ನು ಹಿಡಿದುಕೊಂಡು ಏನು ಈ ಒಂದು ಪಥಸಂಚಲನವನ್ನು ನಡೆಸಬೇಕು ಅಂತೇಳಿ ಒಂದು ಆ ಸೂಚನೆಯನ್ನ ಕೊಡ್ತಾ ಇದ್ರು. ಈ ಒಂದು ಸೂಚನೆಗೆ ಏನು RSSನ ಮುಖಂಡ ಮತ್ತು BJP ಮುಖಂಡ ಆಗಿರ್ತಕ್ಕಂಥ ಅಂಬಾರಾಯ್ ಅಷ್ಟಗಿ ಅವರು ಅದಕ್ಕೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸುವ ಮೂಲಕ ಏನು ನಾವು ಅವತ್ತು ಭಗವಾ ಧ್ವಜ ಜೊತೆಗೆ ಮತ್ತು ಲಾಠಿಯನ್ನು ಹಿಡಿದುಕೊಂಡೇ ಈ ಒಂದು ಪಥಸಂಚಲನವನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಏನು ಈ ಉಳಿದ ಸಂಘಟನೆಗಳಿದ್ವಲ್ಲ, ಜೈ ಭೀಮ್ ಆಗಿರ್ಬೋದು ಮತ್ತು ಭೀಮ್ ಆರ್ಮಿ ಸೇರಿದಂತೆ ವಿವಿಧ ಸಂಘಟನೆ ಎಲ್ಲ ಮುಖಂಡರು ಕೂಡ RSSನವರ ಮೇಲೆ ಮುಗಿ ಬೀಳುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಏನು ಸದ್ಯ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಆ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಏನು ಈ ಒಂದು ದಲಿತ ಪರ ಸಂಘಟನೆಗಳ ಮುಖಂಡರೇನಿದ್ರು ಇವರೆಲ್ಲರೂ ಕೂಡ RSSನ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿರುವಂತ ಸಂದರ್ಭದಲ್ಲಿ ಆ ಪೊಲೀಸರು ಕೂಡ ಏನು RSSನ ಮುಖಂಡರನ್ನ ಸೇಫ್ ಆಗಿ ಕರೆದುಕೊಂಡು ಬಂದು ಅಲ್ಲಿಂದ ಕಾರ್ನಲ್ಲಿ ಕತ್ತಿಸಿ ಅವರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಕೆಲವೊಂದಿಷ್ಟು ಕಾಲ ಅಲ್ಲಿ ಆ ದೊಡ್ಡ ಹೈ ಡ್ರಾಮಾವೇ ನಡೆದೋಗುತ್ತೆ. ಯಾಕಂತಂದ್ರೆ ಈ ಒಂದು RSSನವರು ಅಲ್ಲಿ ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಒಂದು ಆ ನಿಟ್ಟಿನಲ್ಲಿ ಏನು ಕೂಡ ದಲಿತ ಸಂಘಟನೆಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಏನು RSSನ ಮುಖಂಡ ಅಂಬಾರಾಯ್ ಅಷ್ಟಗಿ ಅವರು ಕೂಡ ಅಲ್ಲಿ ಆ ಶಾಂತಿ ಸಭೆಯಲ್ಲಿ ಒಂದು ಅಶಾಂತಿಯನ್ನ ಸೃಷ್ಟಿಸಿರೋದ್ರಿಂದ ಈ ರೀತಿ ಸಭೆ ಆಗಿದೆ, ನಾವೆಲ್ಲರೂ ಕೂಡ ಒಮ್ಮತಕ್ಕೆ ಬಂದಿದ್ವಿ, ಆದ್ರೆ ಅವರ ಹೇಳಿಕೆಯಿಂದ ಈ ಒಂದು ಆ ಸಭೆಗೆ ಒಮ್ಮತ ಮೂಡಲಿಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಏನು ಆ ರಿಪಬ್ಲಿಕ್ ಕನ್ನಡಕ್ಕೆ ಏನು ಅಂಬಾರಾಯ್ ಅಷ್ಟಗಿ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂತಂದ್ರೆ ಈ ಒಂದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಏನು ರೌಡಿ ಶೀಟರ್ಗಳನ್ನ ಕರೆಸಿಕೊಂಡಿತ್ತು. ಅಂದ್ರೆ ಈ ರೌಡಿ ಶೀಟರ್ಗಳು ಈ ಒಂದು ಶಾಂತಿ ಸಭೆಗೆ ಬಂದಿರೋದ್ರಿಂದಲೇ ಈ ಒಂದು ಸಭೆ ಅಶಾಂತಿಯಿಂದ ಅಂತ್ಯಗೊಳ್ಳುವಂತ ಕೆಲಸ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸಚಿವ ಪ್ರಿಯಾಂಕ್ ಖರ್ಗೆ ಆ ಗುಂಡಾಗಳು ಏನಿದ್ದಾರೆ ಆ ಗುಂಡಾಗಳನ್ನು ಕೂಡ ಈಗ ಜಿಲ್ಲಾಡಳಿತ ಈ ಒಂದು ಆ ಸಭೆಗೆ ಆಹ್ವಾನ ಕೊಟ್ಟಿತ್ತು. ಈ ಆ ಸಭೆಗೆ ಬಂದಂತವರು ಕೂಡ ಅಲ್ಲಿ ನಮಗೆ ಲಾಠಿ ಮತ್ತು ಭಗವಾ ಧ್ವಜವನ್ನ ಬಿಟ್ಟುಕೊಂಡು ಏನು ಪಥಸಂಚಲನವನ್ನ ನಡೆಸಬೇಕು, ಮತ್ತೆ ನಾವು ಅದೇ ದಿನ ಅಂದ್ರೆ ಯಾವಾಗ
ನೀವು RSS ನ ಪಥಸಂಚಲನವನ್ನು ನಡೆಸ್ತಿರೋ ಅವತ್ತೇ ಕೂಡ ನಾವು ಕೂಡ ಏನೋ ಒಂದು ರ್ಯಾಲಿಯನ್ನು ನಡೆಸ್ತೀವಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ರು. ಈ ಒಂದು ಪಟ್ಟನ್ನು ಹಿಡಿದಿರುವಂಥ ಸಲುವಾಗಿ ನಾವು ಕೂಡ ಅವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆ ಬಳಿಕ ಅವರೇ ಕೂಗಾಡ್ತಾ ಬಂದು ಈ ರೀತಿ ನಮ್ಮ ಮೇಲೆ ಇದನ್ನು ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ನಾವು ಈಗಾಗಲೇ ಈ ಒಂದು ಎಲ್ಲ ವರದಿಯನ್ನು ಕೂಡ ಜಿಲ್ಲಾಡಳಿತ ಇದೇ ಒಂದು ವರದಿಯನ್ನು ಅಕ್ಟೋಬರ್ 30ರಂದು ಅಂದರೆ ಇವತ್ತೇನು ಶಾಂತಿ ಸಭೆಯಲ್ಲಿ ಇಷ್ಟೊಂದು ಇದು ಅಶಾಂತಿ ಗೊಂದಲ ಮೂಡಿತ್ತಲ್ಲ, ಈ ಎಲ್ಲ ವರದಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಅಕ್ಟೋಬರ್ 30ರಂದು ಜಿಲ್ಲಾಡಳಿತ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಅಂದರೆ ಹೈಕೋರ್ಟ್ನಲ್ಲಿ ಅಂದರೆ ಅಕ್ಟೋಬರ್ 30ರಂದು ಹೈಕೋರ್ಟ್ನಲ್ಲಿ ಯಾವ ಇದು ಒಂದು ಮಹತ್ವದ ಇದು ಬರುತ್ತೋ ಆ ಒಂದು ಆಧಾರದ ಮೇಲೆ ಚಿತ್ತಾಪುರದಲ್ಲಿ RSS ನ ಪಥಸಂಚಲನ ನಡೀಬೇಕಿರೋದು ಕೂಡ ಅಲ್ಲಿ ನಿರ್ಧಾರವಾಗಲಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಒಮ್ಮತಕ್ಕೆ ಬಾರದಂತ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ದಲಿತ ಸಂಘಟನೆಯ ಮುಖಂಡರು ಘೋಷಣೆ ಕೂಗ್ತಾ ಹೊರಗಡೆ ಬಂದರು. ಇದಾದ ನಂತರ RSS ಮುಖಂಡರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಶಾಂತಿ ಸಭೆಗೆ ರೌಡಿ ಶೀಟರ್ಗಳನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಖರ್ಗೆ ಗೂಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಮೂಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ RSS ಮುಖಂಡ ಅಂಬಾರಾಯ್ ಅಷ್ಟಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭೀಮ್ ಆರ್ಮಿ RSS ಪರೇಡ್ ದಿನವೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಲಾಠಿ ಭಗವಾ ಧ್ವಜ ಬಿಟ್ಟು ಪರೇಡ್ಗೆ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು. ನಾವು ಲಾಠಿ ಹಿಡಿದು ಪರೇಡ್ಗೆ ಮನವಿಯನ್ನ ಮಾಡ್ತಾ ಇದ್ವಿ, ಆಗ ತಾವೇ ಅಶಾಂತಿ ಸೃಷ್ಟಿಸಿ ಸಭೆಯಿಂದ ಹೊರ ಬಂದ್ರು ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ನೋಡ್ರಿ, ಪೀಸ್ ಕಮಿಟಿ ಮೀಟಿಂಗಿಗೆ ಎಂಥವ್ರಿಗೆ ಕರಿಬೇಕು? ಅನುಭವ ಉಳ್ಳವ್ರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸ್ಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರೆ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರೆ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದು ಕೇಳ್ತೀವಿ ಅಂತೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡಿರಿ ಅಂತೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ಕೆ ಬಂದರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳಬೇಕಾಗಿಲ್ಲ, ನಮಗೆ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗೆ ನಿರ್ದೇಶನ ಕೊಟ್ಟರೆ ನಾವು ಮಾಡ್ತೀವಿ. ನೀವು ಯಾರು ಹೇಳೋರು? ನೀವು ಹಿಂಗೆ ಮಾಡಿರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದು ಏನಿದ್ರು ವಾದ. ಒಂದು. ಎರಡನೇದು, ಮಾತೆತ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದೀವಿ ಅಂತ ಹೇಳ್ಕೊತಾರ. ದಲಿತ ಸಂಘಟನೆಗಳು ನೀಲಾ ಜೆಂಡಾ ಅಂತ ಹೇಳ್ತಾರ ಇವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸಭೆಯಲ್ಲಿ ಯಾರು ಅಶಾಂತಿಯನ್ನ ಮೂಡಿಸಿದ್ದು ಈಗ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ, ವಾಟ್ ನೆಕ್ಸ್ಟ್ ಹಾಗಾದ್ರೆ? ನಾಗೇಂದ್ರ ಬಾಬು, ಇವತ್ತು ಏನು ಕಲಬುರಗಿಯ ಚಿತ್ತಾಪುರದಲ್ಲಿ ಏನು RSS ನ ಪಥಸಂಚಲನ ನಡೆಸುವ ಸಂಬಂಧಪಟ್ಟಂಗೆ ಇವತ್ತು ಹೈಕೋರ್ಟ್ನ ಸೂಚನೆಯಂತೆ ಇವತ್ತು ಕಲಬುರಗಿ ಜಿಲ್ಲಾಡಳಿತದಲ್ಲಿ ಏನು ಶಾಂತಿ ಸಭೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ಈ ಒಂದು ಶಾಂತಿ ಸಭೆಯಲ್ಲಿ ಒಮ್ಮತ ಮೂಡದೇ ಇರೋ ಕಾರಣಕ್ಕಾಗಿ ಏನು ದಲಿತ ಸಂಘಟನೆಗಳಂತಂದ್ರೆ ಭೀಮ್ ಆರ್ಮಿ ಆಗಿರ್ಬೋದು ಮತ್ತೆ ವಿವಿಧ ಸಂಘಟನೆಗಳು ಏನಿದ್ವಲ್ಲ, ಇವೆಲ್ಲ ಸಂಘಟನೆಗಳು ಕೂಡ ಘೋಷಣೆಯನ್ನ ಕೂಗ್ತಾ ಹೊರ ಬಂದರು. ಯಾಕಂತಂದ್ರೆ ಈ ಒಂದು ಸಭೆಯಲ್ಲಿ, ಈ ಒಂದು ಶಾಂತಿ ಸಭೆಯಲ್ಲಿ ಏನು ದಲಿತ ಸಂಘಟನೆಗಳು ಏನಿದ್ವು ಇವು RSSನವರಿಗೆ ಜಿಲ್ಲಾಡಳಿತ ಮಾಹಿತಿಯನ್ನು ಪಡಿತಾ ಇರುವಂಥ ಸಂದರ್ಭದಲ್ಲಿ ಅವರಿಗೇನು RSSನವರು ಲಾಠಿ ಮತ್ತು ಲಾಠಿಯನ್ನು ಬಿಟ್ಟು ಏನು ರಾಷ್ಟ್ರಧ್ವಜ ಜೊತೆಗೆ ಮತ್ತು ಸಂವಿಧಾನದ ಪೀಠಿಕೆಯನ್ನು ಹಿಡಿದುಕೊಂಡು ಏನು ಈ ಒಂದು ಪಥಸಂಚಲನವನ್ನು ನಡೆಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ರು. ಈ ಒಂದು ಸೂಚನೆಗೆ ಏನು RSSನ ಮುಖಂಡ ಮತ್ತು BJP ಮುಖಂಡ ಆಗಿರ್ತಕ್ಕಂಥ ಅಂಬಾರಾಯ್ ಅಷ್ಟಗಿ ಅವರು ಅದಕ್ಕೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸುವ ಮೂಲಕ ಏನು ನಾವು ಅವತ್ತು ಭಗವಾ ಧ್ವಜ ಜೊತೆಗೆ ಮತ್ತು ಲಾಠಿಯನ್ನು ಹಿಡಿದುಕೊಂಡೇ ಈ ಒಂದು ಪಥಸಂಚಲನವನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಏನು ಈ ಉಳಿದ ಸಂಘಟನೆಗಳಿದ್ವಲ್ಲ, ಜೈ ಭೀಮ್ ಆಗಿರ್ಬೋದು ಮತ್ತು ಭೀಮ್ ಆರ್ಮಿ ಸೇರಿದಂತೆ ವಿವಿಧ ಸಂಘಟನೆ ಎಲ್ಲ ಮುಖಂಡರು ಕೂಡ RSSನವರ ಮೇಲೆ ಮುಗಿ ಬೀಳುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಏನು ಸದ್ಯ ಅಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಏನು ಈ ಒಂದು ದಲಿತ ಪರ ಸಂಘಟನೆಗಳ ಮುಖಂಡರೇನಿದ್ರು ಎಲ್ಲರೂ ಕೂಡ RSSನ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿರುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಏನು RSSನ ಮುಖಂಡರನ್ನ ಸೇಫ್ ಆಗಿ ಕರೆದುಕೊಂಡು ಬಂದು ಅಲ್ಲಿಂದ ಕಾರ್ನಲ್ಲಿ ಕತ್ತಿಸಿ ಅವರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಕೆಲವೊಂದಿಷ್ಟು ಕಾಲ ಅಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದೋಗುತ್ತೆ. ಯಾಕಂತಂದ್ರೆ ಈ ಒಂದು RSSನವರು ಅಲ್ಲಿ ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಏನು ಕೂಡ ದಲಿತ ಸಂಘಟನೆಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಏನು RSSನ ಮುಖಂಡ ಅಂಬಾರಾಯ್ ಅಷ್ಟಗಿ ಅವರು ಕೂಡ ಅಲ್ಲಿ ಶಾಂತಿ ಸಭೆಯಲ್ಲಿ ಒಂದು ಅಶಾಂತಿಯನ್ನ ಸೃಷ್ಟಿಸಿರೋದ್ರಿಂದ ಈ ರೀತಿ ಸಭೆ ಆಗಿದೆ, ನಾವೆಲ್ಲರೂ ಕೂಡ ಒಮ್ಮತಕ್ಕೆ ಬಂದಿದ್ವಿ, ಆದ್ರೆ ಅವರ ಹೇಳಿಕೆಯಿಂದ ಈ ಒಂದು ಸಭೆಗೆ ಒಮ್ಮತ ಮೂಡಲಿಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಏನು ರಿಪಬ್ಲಿಕ್ ಕನ್ನಡಕ್ಕೆ ಏನು
ಅಷ್ಟಿಗೆ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂತಂದ್ರೆ ಈ ಒಂದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಏನು ರೌಡಿ ಶೀಟರ್ಗಳನ್ನ ಕರೆಸಿಕೊಂಡಿತ್ತು. ಅಂದ್ರೆ ಈ ರೌಡಿ ಶೀಟರ್ಗಳು ಈ ಒಂದು ಶಾಂತಿ ಸಭೆಗೆ ಬಂದಿರೋದ್ರಿಂದಲೇ ಈ ಒಂದು ಸಭೆ ಅಶಾಂತಿಯಿಂದ ಅಂತ್ಯಗೊಳ್ಳುವಂತ ಕೆಲಸ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಸಚಿವ ಪ್ರಿಯಾಂಕ್ ಖರ್ಗೆ ಆ ಗುಂಡಾಗಳು ಏನಿದ್ದಾರೆ ಆ ಗುಂಡಾಗಳನ್ನು ಕೂಡ ಈಗ ಜಿಲ್ಲಾಡಳಿತ ಈ ಒಂದು ಆ ಸಭೆಗೆ ಆಹ್ವಾನ ಕೊಟ್ಟಿತ್ತು. ಏನಲ್ಲಿ ಆ ಸಭೆಗೆ ಬಂದಂತವರು ಕೂಡ ಅಲ್ಲಿ ನಮಗೆ ಲಾಠಿ ಮತ್ತು ಭಗವಾ ಧ್ವಜವನ್ನ ಬಿಟ್ಟುಕೊಂಡು ಏನು ಪಥಸಂಚಲನವನ್ನ ನಡೆಸಬೇಕು, ಮತ್ತೆ ನಾವು ಅದೇ ದಿನ ಅಂದ್ರೆ ಯಾವಾಗ ನೀವು RSS ನ ಪಥಸಂಚಲನವನ್ನ ನಡೆಸ್ತಿರೋ ಅವತ್ತೇ ಕೂಡ ನಾವು ಕೂಡ ಏನೋ ಒಂದು ರ್ಯಾಲಿಯನ್ನ ನಡೆಸ್ತೀವಿ ಅನ್ನುವಂತ ಒಂದು ಪಟ್ಟನ್ನ ಹಿಡಿದಿದ್ರು. ಈ ಒಂದು ಪಟ್ಟನ್ನ ಹಿಡಿದಿರುವಂತ ಸಲುವಾಗಿ ನಾವು ಕೂಡ ಅವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆ ಬಳಿಕ ಅವರೇ ಕೂಗಾಡ್ತಾ ಬಂದು ಈ ರೀತಿ ನಮ್ಮ ಮೇಲೆ ಇದನ್ನು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ನಾವು ಈಗಾಗಲೇ ಈ ಒಂದು ಎಲ್ಲ ವರದಿಯನ್ನು ಕೂಡ ಜಿಲ್ಲಾಡಳಿತ ಇದೇ ಒಂದು ವರದಿಯನ್ನು ಅಕ್ಟೋಬರ್ 30ರಂದು ಅಂದ್ರೆ ಇವತ್ತೇನು ಶಾಂತಿ ಸಭೆಯಲ್ಲಿ ಇಷ್ಟೊಂದು ಇದು ಅಶಾಂತಿ ಗೊಂದಲ ಮೂಡಿತಾ ಈ ಎಲ್ಲ ವರದಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಅಕ್ಟೋಬರ್ 30ರಂದು ಜಿಲ್ಲಾಡಳಿತ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಅಂದ್ರೆ ಹೈಕೋರ್ಟ್ನಲ್ಲಿ ಅಂದ್ರೆ ಅಕ್ಟೋಬರ್ 30ರಂದು ಹೈಕೋರ್ಟ್ನಲ್ಲಿ ಯಾವ ಇದು ಒಂದು ಮಹತ್ವದ ಇದು ಬರುತ್ತೋ ಆ ಒಂದು ಆಧಾರದ ಮೇಲೆ ಚಿತ್ತಾಪುರದಲ್ಲಿ RSS ನ ಪಥಸಂಚಲನ ನಡೀಬೇಕು